ಓಕೆ, ಸೊ 5 marks ಕ್ವಶನ್ಸ್ ಆಯ್ತು, 3 ಆಯ್ತು, 2 ಆಯ್ತು. ಈಗ ಕಮಿಂಗ್ ಟು ದ MCQ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ರೈಟ್. ಎಲ್ಲರೂ 68 ತೆಗಿತೀರಾ, 69 ತೆಗಿತೀರಾ, 1 marks MCQ ಅಲ್ಲಿ ಕಳ್ಕೊಂತೀರಾ. ಸೊ ಡೋಂಟ್ ಡೂ ದಟ್. ಸೊ ಆದಷ್ಟು ನೀವು NCERT ಟೆಕ್ಸ್ಟ್ ಬುಕ್ ನ ಪರ್ಫೆಕ್ಟ್ ಆಗಿ ಓದೋದಕ್ಕೆ ಟ್ರೈ ಮಾಡ್ತಾ ಹೋಗ್ರಿ. ಕ್ವಶನ್ ವೈಸ್ ಓದಿದ್ರೆ ಸ್ಕೋರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ, ಆದ್ರೆ ಔಟ್ ಆಫ್ ಔಟ್ ಬರೋದಿಲ್ಲ. ಸೊ ಔಟ್ ಆಫ್ ಔಟ್ ಬರ್ಬೇಕು ಅಂದ್ರೆ ಯು ಶುಡ್ ರೀಡ್ ಈಚ್ ಅಂಡ್ ಎವ್ರಿ ಸೆಂಟೆನ್ಸ್ ಇನ್ ದ NCERT ಟೆಕ್ಸ್ಟ್ ಬುಕ್. ಓಕೆ, ಸೊ ಈಗ 1 marks MCQ ಅಲ್ಲಿ ನಿಮಗೆ ನನಗೆ ಗೊತ್ತಿರೋ ಮಟ್ಟಿಗೆ ಯಾವ ಕ್ವಶನ್ಸ್ ಕೇಳ್ಬೋದು ಅಂತ ನಾನೀಗ ಹೇಳ್ತಾ ಹೋಗ್ತೀನಿ. ಓಕೆ, ಸೊ ಕಮಿಂಗ್ ಟು ದ 1 marks ಕ್ವಶನ್ಸ್. ಸೊ ಫಸ್ಟ್ ಕ್ವಶನ್ ನಿಮಗೆ ಏನ್ ಕೇಳ್ಬೋದು ಇದ್ರಲ್ಲಿ ಅಂತಂದ್ರೆ, ಸೊ ದ ಫಂಕ್ಷನ್ ಆಫ್ ಟೆಪೆಟಮ್. ಇಲ್ಲಿ ಸಹ ಟೆಪೆಟಮ್ ಬಗ್ಗೆ ನಿಮಗೆ ಕ್ವಶನ್ ಬರ್ಬೋದು. ಓಕೆ, ಸೊ ನೆಕ್ಸ್ಟ್ ಇನ್ನೇನ್ ಕೇಳ್ತಾನೆ ಅಂತಂದ್ರೆ, ಸೊ ಟೆಪೆಟಮ್ ಆದ್ಮೇಲೆ ಅಗೇನ್ ನೀವು ಇಲ್ಲಿ ಆಂಥರ್ ಬಗ್ಗೆ ನೋಡ್ಕೋಬೇಕು. ಸೊ ಅವೆಲ್ಲ ಆಂಥರ್ ಒಳಗಡೆ ಏನಿರುತ್ತೆ, ಪೋಲನ್ ಗ್ರೇನ್ಸ್, ಇದೆಲ್ಲ ನಿಮಗೆ ಗೊತ್ತಿರ್ಬೇಕು. ಓಕೆ, ಸೊ ನೆಕ್ಸ್ಟ್ ಅದಾದ್ಮೇಲೆ ನೆಕ್ಸ್ಟ್ ಏನ್ ಕೇಳ್ಬೋದು ಇದ್ರಲ್ಲಿ ಕ್ವಶನ್ ಅಂದ್ರೆ, ಎಕ್ಸೈನ್ ಯಾವ್ದ್ರಿಂದ ಆಗಿರುತ್ತೆ, ಇಂಟೈನ್ ಯಾವ ಕೆಮಿಕಲ್ ಇಂದ ಆಗಿರುತ್ತೆ. ಸೊ ಎಕ್ಸೈನ್ ಯಾವ್ದ್ರಿಂದ ಆಗಿರುತ್ತೆ, ಎಕ್ಸೈನ್ ಇಸ್ ಮೇಡ್ ಅಪ್ ಆಫ್ ಸ್ಪೋರೋಪಾಲಿನಿನ್. ಇಂಟೈನ್ ಯಾವ್ದ್ರಿಂದ ಆಗಿರುತ್ತೆ, ಇಂಟೈನ್ ಇಸ್ ಮೇಡ್ ಅಪ್ ಆಫ್ 2 ಕೆಮಿಕಲ್ಸ್. ಯಾವ್ದಾವ್ದು ಅಂದ್ರೆ ಸೆಲ್ಯುಲೋಸ್ ಅಂಡ್ ಪೆಕ್ಟಿನ್. ಸೊ ಅದ್ರ ಮೇಲೆ ನಿಮಗೆ ಕ್ವಶನ್ ಬರೋ ಚಾನ್ಸಸ್ ಇರುತ್ತೆ. ಯಾವ್ದಾವ್ದು, ಪೋಲನ್. ಇದು ಆಲ್ರೆಡಿ ಹೇಳಿದೀನಿ, ಬಟ್ ಇದ್ರಲ್ಲೂ ಕೇಳುವಂತ ಚಾನ್ಸಸ್ ಇರುತ್ತೆ. ಪೋಲನ್ ಔಟ್ ಲೇಯರ್ಸ್. ಓಕೆ, ನೆಕ್ಸ್ಟ್ ಇನ್ಯಾವ್ದು ಕೇಳ್ತಾನೆ MCQ ಅಲ್ಲಿ ಅಂತ ಅಂದ್ರೆ, ಸೊ ನೆಕ್ಸ್ಟ್ ಎಂಬ್ರಿಯೋಸ್ಯಾಕ್ ಯಾವ ರೀತಿ ಇರುತ್ತೆ, ದ ಸ್ಟ್ರಕ್ಚರ್ ಆಫ್ 7 ನ್ಯೂಕ್ಲಿಯೇಟೆಡ್ 8 ಸೆಲ್ಡ್ ಎಂಬ್ರಿಯೋಸ್ಯಾಕ್ ಅಥವಾ 6 ಸೆಲ್ಡ್, ಆ ತರ ನಿಮಗೆ ಕನ್ಫ್ಯೂಸ್ ಮಾಡ್ತಾ ಇರ್ತಾರೆ. ದ ಎಂಬ್ರಿಯೋಸ್ಯಾಕ್ ಈಸ್ ಇನ್ ಅ ಕಂಡೀಷನ್ ಆಫ್ 7 ನ್ಯೂಕ್ಲಿಯೇಟೆಡ್ ಅಂಡ್ 8 ಸೆಲ್ಡ್ ಎಂಬ್ರಿಯೋಸ್ಯಾಕ್ ಅಂತ ಕರಿತಾ ಹೋಗ್ತೀವಿ. ಓಕೆ, ಸೊ ಇಲ್ಲಿ ನಿಮಗೆ ಏನ್ ಕೇಳ್ತಾನೆ, 7 ನ್ಯೂಕ್ಲಿಯೇಟೆಡ್ ಅಂಡ್ 8 ಸೆಲ್ಡ್ ಸ್ಟ್ರಕ್ಚರ್ಸ್ ನ ನಿಮಗೆ ಕೇಳ್ತಾ ಹೋಗ್ತಾರೆ. ಓಕೆ, ಸೊ ನೆಕ್ಸ್ಟ್ ಇನ್ಯಾವ ತರ ಕ್ವಶನ್ ಕೇಳ್ತಾರೆ ಇದ್ರಲ್ಲಿ ನೆಕ್ಸ್ಟ್ ಬಂದ್ರೆ, ಸೊ ಫಂಕ್ಷನ್ ಆಫ್ ಸಿನರ್ಜಿಡ್, ಇದು ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ಸಿನರ್ಜಿಡ್ ಫಂಕ್ಷನ್ ಕೇಳ್ತಾ ಇರ್ತಾರೆ. ವಾಟ್ ಈಸ್ ದ ಫಂಕ್ಷನ್ ಆಫ್ ಸಿನರ್ಜಿಡ್ ಅಂಡ್ ಆಲ್ಸೋ ಫಿಲಿಫಾರ್ಮ್ ಆಪರೇಟರ್ಸ್. What is the function of filiform apparatus? Guiding the pollen tube towards the synergid cell. So synergid cell ಕಡೆಯಿಂದ ಅದೇನ್ ಮಾಡುತ್ತೆ, pollen tube ಒಳಗಡೆ ಬರೋದಕ್ಕೆ ಗೈಡ್ ಮಾಡ್ತಾ ಹೋಗುತ್ತೆ. ಸೊ ಇದ್ರ ಮೇಲೆ ನಿಮಗೆ MCQ ಬರೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಇನ್ಯಾವ್ದು ಕೇಳ್ತಾನೆ ಅಂತಂದ್ರೆ, ಸೊ ದಟ್ ಈಸ್ ಐ ಥಿಂಕ್ ಡಾರ್ಮೆನ್ಸಿ. ಸೊ ಪೋಲನ್ ಗ್ರೈನ್ ಎಷ್ಟುವರೆಗೂ ಅದು ಏನು ವಯಾಬಿಲಿಟಿ ಇರುತ್ತೆ, ಪೋಲನ್ ವಯಾಬಿಲಿಟಿ. ಇಲ್ಲಿ ನಿಮಗೆ ಇತ್ತೀಚೆಗೆ ಕೇಳ್ತಿರೋಂತ ಕ್ವಶನ್ ಯಾವ್ದಂದ್ರೆ, ದ ಪೋಲನ್ ವಯಾಬಿಲಿಟಿ. ಪೋಲನ್ ವಯಾಬಿಲಿಟಿ ಅಂದ್ರೆ ಪೋಲನ್ ಗ್ರೈನ್ ರಿಲೀಸ್ ಆದ್ಮೇಲೆ ಎಷ್ಟೊತ್ತು ಅದು ಏನು ಆಕ್ಟಿವ್ ಆಗಿರುತ್ತೆ, ಎಷ್ಟೊತ್ತು ಅದು ಬದುಕಿರುತ್ತೆ, ಅದನ್ನ ವಯಾಬಿಲಿಟಿ ಅಂತ ಕರಿತೀವಿ. ಎಷ್ಟೊತ್ತು ಅದಕ್ಕೆ ಏನು ಅಗೇನ್ ರೀಪ್ರೊಡಕ್ಟಿವ್ ಎಬಿಲಿಟಿ ಇರುತ್ತೆ ಅನ್ನೋದನ್ನ ನಾವು ಪೋಲನ್ ವಯಾಬಿಲಿಟಿ ಅಂತ ಕರಿತಾ ಹೋಗ್ತೀವಿ. ಸೊ ಅದು ಒಂದು ಸ್ಪೀಸಿಸ್ ಇಂದ ಇನ್ನೊಂದು ಸ್ಪೀಸಿಸ್ಗೆ ಏನಾಗುತ್ತೆ, ವೇರಿಯೇಷನ್ ಆಗ್ತಾ ಹೋಗುತ್ತೆ. ಸೊ ಪೋಲನ್ ವಯಾಬಿಲಿಟಿ ಬಗ್ಗೆ ನಿಮಗೆ ಪೇಜ್ ನಂಬರ್ 8 ಅಲ್ಲಿ ತುಂಬಾ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಸೊ ಪೋಲನ್ ಅಂದ್ರೆ ಒಂದೊಂದು ಸ್ಪೀಸಿಸ್, ಫಾರ್ ಎಕ್ಸಾಂಪಲ್ ಗ್ರಾಸ್ ಆಗಿರ್ಬೋದು, ಅದ್ರಲ್ಲಿ ಬರೀ 30 ಮಿನಿಟ್ಸ್ ಇರುತ್ತೆ. ಇನ್ನು ಕೆಲವೊಂದು ಸ್ಪೀಸಿಸ್ ನೋಡ್ತಾ ಹೋಗ್ತೀವಿ. ಸೊ ಅದ್ರಲ್ಲಿ ವಯಾಬಿಲಿಟಿ ವರ್ಷಾನ್ಗಟ್ಲೆ ನಾವು ನೋಡ್ತಾ ಹೋಗ್ತೀವಿ. ಸೊ ಪೋಲನ್ ವಯಾಬಿಲಿಟಿ ಮೇಲೆ ನಿಮಗೆ MCQ ಕ್ವಶನ್ ಕೇಳ್ತಾ ಹೋಗ್ತಾನೆ. ಸೊ 30 ಮಿನಿಟ್ಸ್ ಯಾವ್ದಾದ್ರಲ್ಲಿ ಇರುತ್ತೆ ಅಂದ್ರೆ, ರೋಸೇಸಿಯೆ, ಲೆಗ್ಯುಮಿನೇಸಿಯೆ, ಸೊಲನೇಸಿಯೆ, ಮೂರಲ್ಲಿ 30 ಮಿನಿಟ್ಸ್ ನ ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಅದೇ ತರ ಬೇರೆದ್ರಲ್ಲಾದ್ರೆ ಮಂತ್ಸ್ ಟುಗೆದರ್ ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ಇವ್ ಮೂರ್ದು ನಿಮಗೆ ಕೇಳ್ತಾ ಹೋಗ್ತಾರೆ. 30 ಮಿನಿಟ್ಸ್ ನೆನ್ಪಿಟ್ಕೊಳ್ರಿ. ಯಾವ್ದಾವ್ದ್ರದ್ದು ಅಂದ್ರೆ ರೋಸೇಸಿಯೆ, ಲೆಗ್ಯುಮಿನೇಸಿಯೆ, ಸೊಲನೇಸಿಯೆ. ಅಂಡರ್ಲೈನ್ ಮಾಡ್ಕೊಳ್ರಿ, ಟೆಕ್ಸ್ಟ್ ಬುಕ್ ಅಲ್ಲಿ ಪೇಜ್ ನಂಬರ್ 8 ಅಲ್ಲಿ ಇದೆ. ಸೊ ಆ ಪೋಲನ್ ವಯಾಬಿಲಿಟಿ ಬಗ್ಗೆ ನಿಮಗೆ ಕ್ವಶನ್ ಕೇಳ್ತಾ ಹೋಗ್ತಾರೆ. ಸೊ ನೆಕ್ಸ್ಟ್ ಸೊ ಇಲ್ಲಿ ವಯಾಬಿಲಿಟಿ, ಪೋಲನ್ ವಯಾಬಿಲಿಟಿ ಅಂದ್ರೆ ಅದು ಎಷ್ಟು ದಿನ ಇರುತ್ತೆ, ಅದನ್ನ ನಾವು ಪೋಲನ್ ವಯಾಬಿಲಿಟಿ ಅಂತ ಕರಿತಾ ಹೋಗ್ತೀವಿ. ಸೊ ಪೋಲನ್ ವಯಾಬಿಲಿಟಿಲಿ ಒಂದೊಂದು ಸ್ಪೀಸಿಸ್ ಏನಾಗುತ್ತೆ, ವೇರಿಯೇಷನ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ರೈಸ್ ಅಲ್ಲಿ ಎಷ್ಟಿರುತ್ತೆ, ರೈಸ್ ವೀಟ್ ಅಂದ್ರೆ ಸೊ ಒಂದು 30 ಮಿನಿಟ್ಸ್ ವರ್ಗು ಇರುತ್ತೆ. ಅದೇ ನೀವು ಬೇರೆ ಬೇರೆ ಫ್ಯಾಮಿಲೀಸ್, ರೋಸೇಸಿಯೆ, ಸೊಲನೇಸಿಯೆ, ಸೊ ಅಗೇನ್ ಇನ್ನೊಂದು ಕೊಟ್ಟಿದ್ದಾರೆ ನಿಮ್ದ್ರಲ್ಲಿ ಲೆಗ್ಯುಮಿನೇಸಿ, ಈ ಫ್ಯಾಮಿಲೀಸ್ ಅಲ್ಲಾದ್ರೆ ಸೊ ನಾವು ಮಂತ್ಸ್ ಟುಗೆದರ್ ನ ನೋಡ್ತಾ ಹೋಗ್ತೀವಿ. ಸೊ ಇವೆರಡು ಕ್ವಶನ್ಸ್ ನ MCQ ಅಲ್ಲಿ ನಿಮಗೆ ಕೇಳುವಂತ ಚಾನ್ಸಸ್ ಇರುತ್ತೆ. ಇತ್ತೀಚೆಗೆ ತುಂಬಾ ಕ್ವಶನ್ ಪೇಪರ್ ಅಲ್ಲಿ ಅಬ್ಸರ್ವ್ ಮಾಡಿದೀನಿ, ಪೋಲನ್ ವಯಾಬಿಲಿಟಿ ಬಗ್ಗೆ ಒಂದು ಕ್ವಶನ್ ನ ಕೇಳಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಇನ್ಯಾವ್ದು ಕೇಳ್ತಾರೆ ಈ ಚಾಪ್ಟರ್ ಅಲ್ಲಿ ಅಂದ್ರೆ ಬಂದ್ರೆ, ಸೊ ಸಿಂಗಲ್ ಓವ್ಯೂಲ್.
ಸೊ ಸಿಂಗಲ್ ಓವ್ಯೂಲ್ ಯಾವ್ದಾದ್ರಲ್ಲಿ ಇರುತ್ತೆ ಅಂದ್ರೆ ಮ್ಯಾಂಗೋ ಒಳಗಡೆ ಇರುತ್ತೆ, ವೀಟ್ ಅಲ್ಲಿ ಇರುತ್ತೆ, ಮತ್ತೆ ಪ್ಯಾಡಿಯಲ್ಲಿ ಇರುತ್ತೆ. ಸೊ ಈ ಸಿಂಗಲ್ ಓವ್ಯೂಲ್ ಯಾವ್ಯಾವ ಸ್ಪೀಸಿಸ್ ಅಲ್ಲಿ ಇರುತ್ತೆ ಅದನ್ನ ಕೇಳ್ತಾರೆ. ಯಾವ್ದಾದ್ರಲ್ಲಿ ಇರುತ್ತೆ? ಸೊ ಮ್ಯಾಂಗೋ, ವೀಟ್ ಅಂಡ್ ಆಲ್ಸೋ ಪ್ಯಾಡಿ. ಇದ್ರಲ್ಲಿ ನಾವೇನ್ ನೋಡ್ತೀವಿ? ಸಿಂಗಲ್ ಓವ್ಯೂಲ್ ಅಂದ್ರೆ ಒಂದೇ ಓವ್ಯೂಲ್ ಇರುತ್ತೆ. ಅದೇ ತರ ಮೆನಿ ಓವ್ಯೂಲ್ ಅಥವಾ ಪಾಲಿ ಓವ್ಯೂಲ್ ಕಂಡೀಷನ್ ಎಲ್ಲಿ ನೋಡ್ತೀವಿ ಅಂತಂದ್ರೆ, ಸೊ ಪಪ್ಪಾಯ ಒಳಗಡೆ ನೋಡ್ತೀವಿ, ವಾಟರ್ ಮೆನಲ್ ಅಲ್ಲೂ ನೋಡ್ತೀವಿ, ಅಂಡ್ ಆಲ್ಸೋ ಸಮ್ ಆರ್ಕಿಡ್ಸ್. ಇವು ಮೂರಲ್ಲಿ ನಾವೇನ್ ನೋಡ್ತೀವಿ? ಪಾಲಿ ಮೆನಿ ಓವ್ಯೂಲ್ ಕಂಡೀಷನ್ ನ ನೋಡ್ತಾ ಹೋಗ್ತೀವಿ. ಮೆನಿ ಓವ್ಯೂಲ್ಸ್ ಅಂಡ್ ಸಿಂಗಲ್ ಓವ್ಯೂಲ್. ಸೊ ಇದು ನಿಮಗೆ ಪೇಜ್ ನಂಬರ್ 9 ಅಲ್ಲಿ ಕೊಟ್ಟಿದ್ದಾರೆ. ಸೊ ನೋಡ್ರಿ, ಮಾರ್ಕ್ ಮಾಡ್ಕೊಳ್ರಿ ಅದನ್ನ. ಓಕೆ, ಸೊ ಸಿಂಗಲ್ ಓವ್ಯೂಲ್ ಯಾವ್ದ್ರಲ್ಲಿ ಇರುತ್ತೆ, ಮೆನಿ ಓವ್ಯೂಲ್ಸ್ ಯಾವ್ದ್ರಲ್ಲಿ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಬಂದ್ರೆ ಏನ್ ಕೇಳ್ತಾರೆ? ಸೊ ಇಲ್ಲಿ ಪೆರಿಸ್ಪರ್ಮ್ ಯಾವ್ದ್ರಲ್ಲಿ ನೋಡ್ತೀವಿ, ಅಥವಾ ವಾಟ್ ಈಸ್ ಪೆರಿಸ್ಪರ್ಮ್? ಸೊ ಪೆರಿಸ್ಪರ್ಮ್ ಬಗ್ಗೆ ಯಾವ ಪೇಜ್ ಅಲ್ಲಿ ಇದೆ ಅಂದ್ರೆ, ಸೊ ಪೇಜ್ ನಂಬರ್ 20 ಅಲ್ಲಿ ಇದೆ. ಸೊ ನೋಡ್ರಿ, ಪೆರಿಸ್ಪರ್ಮ್ ಡೆಫಿನಿಷನ್ ಕೊಟ್ಟಿದ್ದಾರೆ. ರೆಸಿಡೆಂಟ್ ನ್ಯೂಸೆಲ್ಲಸ್, ಅದನ್ನ ನಾವೇನಂತ ಕರಿತೀವಿ? ಪೆರಿಸ್ಪರ್ಮ್. ಸೊ ಯಾವ್ದ್ರಲ್ಲಿ ಇರುತ್ತೆ? ಪೆಪ್ಪರ್ ಮತ್ತೆ ಬೀಟ್ ಅಲ್ಲಿ ನಾವೇನ್ ನೋಡ್ತಾ ಹೋಗ್ತೀವಿ? ಪೆರಿಸ್ಪರ್ಮ್ ನ ನೋಡ್ತಾ ಹೋಗ್ತೀವಿ. ಸೊ ಅದನ್ನು ನಿಮಗೆ ಕೇಳ್ತಾ ಇರ್ತಾರೆ. ಸೊ ನೆಕ್ಸ್ಟ್ ಟ್ರೂ ಫ್ರೂಟ್, ಫಾಲ್ಸ್ ಫ್ರೂಟ್ ಆಲ್ರೆಡಿ ಹೇಳಿದ್ನಲ್ವಾ, ಅದಕ್ ನೋಡ್ಕೊಳ್ರಿ, ಡೆಫಿನಿಷನ್ಸ್ ಅಲ್ಲಿ ಓದ್ಕೊಂಡು. ಸೊ ಇನ್ನೊಂದು ತುಂಬಾ ಇತ್ತೀಚೆಗೆ ಕೇಳ್ತಿರುವಂತ ಇನ್ನೊಂದು MCQ ಕ್ವಶನ್ ಯಾವ್ದು ಅಂದ್ರೆ, ಸೊ ದಟ್ ಈಸ್ ಡಾರ್ಮೆನ್ಸಿ ಬಗ್ಗೆ MCQ ನ ಕೇಳ್ತಾ ಇದ್ದಾರೆ. ಸೊ ಡಾರ್ಮೆನ್ಸಿ ಪೇಜ್ ನಂಬರ್ 22 ಅಲ್ಲಿ ಸೊ ಅದ್ರ ಬಗ್ಗೆ ಕೊಟ್ಟಿದ್ದಾರೆ. ಡಾರ್ಮೆನ್ಸಿ ಅಂದ್ರೆ ಈಗ ಕೆಲವೊಂದ್ ಸೀಡ್ಸ್ ಏನಾಗುತ್ತೆ, ಒಂದ್ ಸ್ವಲ್ಪ ದಿನ ಗ್ಯಾಪ್ ತಗೊಳುತ್ತೆ, ಒಂದಷ್ಟು ವರ್ಷ ಆಗಿರ್ಬೋದು, ಒಂದಷ್ಟು ದಿನಗಳಾಗಿರ್ಬೋದು, ಗ್ಯಾಪ್ ತಗೊಂಡು ಆಮೇಲೆ ಅದು ಪ್ಲಾಂಟ್ ಆಗಿ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ಒಂದು ಗ್ಯಾಪ್, ರಿಲ್ಯಾಕ್ಸೇಷನ್ ಗ್ಯಾಪ್ ನ ನಾವೇನಂತ ಕರಿತೀವಿ ಅಂದ್ರೆ, ದಟ್ ವಿ ಕಾಲ್ಡ್ ಆಸ್ ಡಾರ್ಮೆನ್ಸಿ ಅಂತ ಕರಿತಾ ಹೋಗ್ತೀವಿ. ಡಾರ್ಮೆಂಟ್ ಸ್ಟೇಜ್ ಅಂತ ಕರಿತಾ ಹೋಗ್ತೀವಿ. ಸೊ ಡಾರ್ಮೆಂಟ್ ಸ್ಟೇಜ್ ಅಲ್ಲಿ ಒಂದೊಂದ್ ಸ್ಪೀಸಸ್ಗೂ ಮತ್ತೆ ವೇರಿಯೇಷನ್ ಆಗ್ತಾ ಹೋಗುದು. ಸೊ ಇದ್ರಲ್ಲಿ ನಿಮಗೆ ಕೆಲವೊಂದು ಪರ್ಟಿಕ್ಯುಲರ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ದಟ್ ಈಸ್ ಇನ್ ದ ಪೇಜ್ ನಂಬರ್ 22. ಸೊ ಅದನ್ನ ಯಾವ್ದಾವ್ದು ಅಂತ ಹೇಳ್ತೀನಿ, ಬರ್ಕೊಳ್ತಾ ಹೋಗ್ರಿ. ಸೊ ಯಾವ್ದಾವ್ದು ಇದೆ ಅಥವಾ ಮಾರ್ಕ್ ಮಾಡ್ಕೊಳ್ರಿ, ಟೆಕ್ಸ್ಟ್ ಬುಕ್ ಇದ್ರೆ. ಸೊ ಲ್ಯೂಪಿನಸ್ ಅಂತ ಬರುತ್ತೆ, ಲ್ಯೂಪಿನಸ್ ಆರ್ಕ್ಟಿಕಸ್, ಲ್ಯೂಪಿನಸ್ ಆರ್ಕ್ಟಿಕಸ್. ಸೊ ಇದು ಎಷ್ಟು ವಯಬಿಲಿಟಿ ಇದೆ ಅಂದ್ರೆ, ಇದು ರೆಕಾರ್ಡ್ ಮಾಡ್ಬಿಟ್ಟಿದೆ ವಯಬಿಲಿಟಿ, ಸೀಡ್ ವಯಬಿಲಿಟಿ. ಎಷ್ಟು ವರ್ಷ ಅದು ಡಾರ್ಮೆನ್ಸ್ ಇದೆ ಅಂದ್ರೆ, ದಟ್ ಈಸ್ 10,000 ಇಯರ್ಸ್, 10,000 ವರ್ಷಗಳವರೆಗೂ ಅದು ಡಾರ್ಮೆನ್ಸಿ ಸ್ಟೇಜ್ ಅಲ್ಲಿ ಇದ್ದು, ಆಮೇಲೆ ಏನಾಗಿದೆ, ಅದು ಪ್ಲಾಂಟ್ ಆಗಿ ಡೆವಲಪ್ ಆಗಿದೆ. ಸೊ ಆಫ್ಟರ್ 10,000 ಇಯರ್ಸ್, ಸೊ ಸೀಡ್ಸ್ ಪ್ರೊಡ್ಯೂಸ್ ಆಗಿ ರಿಲೀಸ್ ಆಗಿ ಅದು ಡಾರ್ಮಿನೆಂಟ್ ಸ್ಟೇಜ್ ಅಲ್ಲಿ ಹೋಗಿ 10,000 ವರ್ಷಗಳು ಬಿಟ್ಟು ಪ್ಲಾಂಟ್ ಆಗಿ ಬೆಳೆದಿದೆ. ಅಂಡ್ ಇಟ್ ಈಸ್ ಎ ಬಿಗ್ ರೆಕಾರ್ಡ್. ಸೊ ಅದಕ್ಕೋಸ್ಕರ ಇದು ನಿಮಗೆ ಕೇಳುವಂತ ಚಾನ್ಸಸ್ ಇರುತ್ತೆ, ಲ್ಯೂಪಿನಸ್ ಆರ್ಕ್ಟಿಕಸ್. ಸೊ ಇದನ್ನ MCQ ಎಲ್ಲಾದ್ರೂ ಕೇಳ್ಬೋದು, 2 ಮಾರ್ಕ್ಸ್ ಅಲ್ಲೂ ಕೇಳ್ತಾ ಇರ್ತೀನಿ. 2-3 ಸ್ಪೀಸೀಸ್ ಡಾರ್ಮೆನ್ಸಿ ಏಜ್ ನ ಸ್ಟೇಜ್ ನ ನಿಮಗೆ ಕೇಳ್ತಾ ಹೋಗ್ತಾರೆ. ಸೊ ಇನ್ಯಾವ್ದು ಕೊಟ್ಟಿದ್ದಾರೆ ಅಂದ್ರೆ, ದಟ್ ಈಸ್ ಅಂಡ್ ಆಲ್ಸೋ ನೆಕ್ಸ್ಟ್ 2000 ಇಯರ್ಸ್ ಒಂದು ಕೊಟ್ಟಿದ್ದಾರೆ. ಯಾವ್ದಂದ್ರೆ ಡೇಟ್ ಪಾಮ್. ಇದು ಎಷ್ಟಿದೆ ಅಂದ್ರೆ 2000 ಇಯರ್ಸ್. ಓಕೆ, ಇವೆರಡರದ್ದು ನಿಮಗೆ ಸೊ ಏನ್ ಕೊಟ್ಟಿದ್ದಾರೆ ಅಲ್ಲಿ, ಡಾರ್ಮೆನ್ಸಿ ಸ್ಟೇಜ್ ಬಗ್ಗೆ ಕೊಟ್ಟಿದ್ದಾರೆ. ಸೊ ಇಷ್ಟು ಕ್ವಶನ್ಸ್ ನಿಮಗೆ ಯೂಶಲ್ ಆಗಿ MCQs ಅಲ್ಲಿ ಕವರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದು ಬಿಟ್ಟು ಅವ್ರು ಯಾವ ಪೇಜ್ ಇಂದಾದ್ರೂ ಕೇಳ್ಬೋದು, ಯಾವ ಲೈನ್ ಇಂದ ಆದ್ರೂ ಕೇಳ್ಬೋದು. ಬಟ್ ನನಗೆ ಗೊತ್ತಿರೋಷ್ಟು, ನನಗೆ ಯಾವ್ದಾವ್ದು ಇಲ್ಲಿವರೆಗೂ ಕೇಳಿದ್ದಾರೆ, ಸೊ ಅದ್ರ ಬಗ್ಗೆ ನಿಮಗೆ ಹೇಳ್ತಾ ಇದ್ದೀನಿ. ಬಟ್ ನೀವು ಔಟ್ ಆಫ್ ಔಟ್ ತೆಗಿಬೇಕು ಅಂದ್ರೆ, ಯು ಶುಡ್ ರೀಡ್ ದ ಲೈನ್ ಟು ಲೈನ್. ನೀವು NCERT ನ ಲೈನ್ ಟು ಲೈನ್ ಓದಿದ್ರೆ ಮಾತ್ರ ನೀವು ಬಯಾಲಜಿ ಒಳಗಡೆ ಔಟ್ ಆಫ್ ಔಟ್ ತೆಗಿಯೋದಕ್ಕೆ ಆಗುತ್ತೆ. ಓಕೆ, ಸೊ ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಚೆನ್ನಾಗಿ ಓದ್ಕೊಳ್ರಿ. ಚಾಪ್ಟರ್ 11 ಮಾರ್ಕ್ಸ್ ಬರುತ್ತೆ. ಓಕೆ, ಆಲ್ ದ ಬೆಸ್ಟ್.